ಈ ಜಿಲ್ಲೆಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಕೊಡಿಸೋದಾಗಿ ನಂಬಿಸಿ ನೂರಾರು ಜನರಿಗೆ ಕೋಟಿ ಕೋಟಿ ಹಣ ವಂಚನೆ ಮಾಡಲಾಗಿದೆ. ಹೈಟೆಕ್ ಕಚೇರಿ ತೆರೆದು ಗ್ರಾಮೀಣ ಜನರನ್ನ ಯಾಮಾರಿಸಿ ಹಣದೊಂದಿಗೆ ಪರಾರಿಯಾಗಿರುವ ಖದೀಮರ ಕೃತ್ಯ ಈಗ ಬಯಲಿಗೆ ಬಂದಿದೆ. ಲಕ್ಷ ಲಕ್ಷ ಲೋನ್ ನೀಡೋದಾಗಿ ನಂಬಿಸಿ ವಂಚನೆ, ಮಹಿಳೆಯರಿಂದ ಹಣ ಪಡೆದು ಖದೀಮರು ಎಸ್ಕೇಪ್. ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಮಾತು ಆಗಾಗ ನಿಜವಾಗ್ತಾನೆ ಇದೆ ಕಣ್ರಿ. ಇಲ್ಲೊಂದು ಇಬ್ಬರು ಕಿರಾತಕರು ನಿಮಗೆ ಅಷ್ಟು ಲೋನ್ ಕೊಡ್ತೇವೆ, ಇಷ್ಟಿಷ್ಟು ಲೋನ್ ಕೊಡ್ತೇವೆ ಅಂತ ನೂರಾರು ಜನರಿಗೆ ಟೋಪಿ ಹಾಕಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಇಂಥದ್ದೊಂದು ವಂಚನೆ ಜಾಲ ಬಯಲಾಗಿದ್ದು, ಕಡಿಮೆ ಬಡ್ಡಿ ಆಸೆಗೆ ಲಕ್ಷ ಲಕ್ಷ ಹಣ ಕಟ್ಟಿದ್ದ ನೂರಾರು ಅಮಾಯಕರು ಕಣ್ಣೀರು ಹಾಕ್ತಿದ್ದಾರೆ. 10 ಲಕ್ಷಕ್ಕೆ 30,000 ರೂಪಾಯಿ ಕಟ್ಟಬೇಕಾಗ್ತದೆ. 30,000 ಕಟ್ಟದ ಬಳಕ ನಿಮ್ಗೆ ಲೋನ್ 3 ತಿಂಗಳದಾಗ ಲೋನ್ ಮಾಡ್ತಾರವರು ಅಂದು ಹೇಳಿದ್ರಿ. ಹೇಳೋಣ ಇನ್ನು ನಾವು ಯಾಕಿರ್ಲಾಕ ಮತ್ತು ರೊಕ್ಕ ಕಟ್ತೇವ್ರಿ ಸರಿ, ಮತ್ತು ಇದು ರೊಕ್ಕನೂ ಕೊಡಲಿಲ್ಲ ಮತ್ತು ನಮ್ಗೆ ಲೋನು ಹಾಕಲಿಲ್ಲ ಅಂದ್ರೆ ಹ್ಯಾಂಗೆ ರೀ, ನಾವು ಯಾರಿಗೆ ಹಿಡಿಬೇಕ್ರಿ ಅನ್ನೋಣ. ಲೋನು ಹಾಕಲಿಲ್ಲ, ರೊಕ್ಕ ಕೊಡಲಿಲ್ಲ ಅಂದ್ರೆ ನಾವು ರೊಕ್ಕ ಕೊಡಿಸೋ ಜವಾಬ್ದಾರಿ ನಂದು, ನಾ ಕೊಡಿಸ್ತೀನಿ ನಿಮ್ಮ ರೊಕ್ಕ. ಅವ್ರು ಕೊಡಲಿಲ್ಲ ಅಂದ್ರೆ ನೀವು ಎಷ್ಟು ಕಟ್ಟಿರಲ್ಲ ಅಮೌಂಟ್ ಅಷ್ಟು 10 ಮಂದಿದೆಲ್ಲ ನೀವು ಎಷ್ಟು ಮಂದಿ ಕಟ್ತೀರ 8 ಮಂದಿ ಅಮೌಂಟ್ ನಾ ಕೊಡ್ತೀನಿ ಅಂದಾರ್ರಿ ಅವರು. ಇಷ್ಟೇ ಅಲ್ಲ, ವಿಜಯಪುರ ತಾಲೂಕಿನ ಲೋಂಗಾವ, ಬಳ್ಳೊಳ್ಳಿ, ಕಪನಿಂಬರಗಿ, ಹೊರ್ತಿ, ತಿಕೋಟ ಮತ್ತು ಜಾಲಗೇರಿ ಸೇರಿದಂತೆ ಹಲವು ಹಳ್ಳಿಗಳ ನೂರಾರು ಜನ ಈಗ ವಂಚಕರ ಜಾಲಕ್ಕೆ ಸಿಲುಕಿ ಗೋಳಾಡ್ತಿದ್ದಾರೆ. ಧೀರಜ್ ಸಿಂಗ್ ರಜಪೂತ್ ಹಾಗೂ ಲೋಂಗಾವ ಮೂಲದ ಬಂದೇ ನವಾಜ್ ಪಠಾಣ್ ಎಂಬುವವರೇ ಈ ವಂಚನೆ ಜಾಲದ ಸೂತ್ರಧಾರರಂತೆ. ಕೇವಲ 100ಕ್ಕೆ 50 ಪೈಸೆ ಬಡ್ಡಿ ದರದಲ್ಲಿ ಲೋನ್ ಕೊಡೋದಾಗಿ ನಂಬಿಸಿದ್ದಾರೆ. ಬಳಿಕ ಈ ಇಬ್ಬರು ನವರಂಗಿ ರಾಜ್ಯರು ಮೊದಲು 3-4 ಕಂತಿನ ಹಣ ಕಟ್ಟಿ ಆಮೇಲೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಲೋನ್ ಜಮೆ ಆಗುತ್ತದೆ ಅಂತ ಯಾಮಾರಿಸಿದ್ದಾರೆ. ಹೆಚ್ಚಿನ ಲೋನ್ ಸಿಗುತ್ತದೆ ಎಂಬ ಆಸೆಗೆ ಬಿದ್ದವರು 50,000ದಿಂದ 1 ಲಕ್ಷ ರೂಪಾಯಿವರೆಗೂ ಹಣ ಕಟ್ಟಿದ್ದಾರೆ. ಮಹಿಳೆಯರಿಗೆ ನಂಬಿಕೆ ಬರಲಿ ಎಂದು ನಕಲಿ ರಸೀದಿ, ಬಿಲ್ ಹಾಗೂ ನಕಲಿ ಬಾಂಡ್ ಪೇಪರ್ಗಳನ್ನು ಸಹ ವಂಚಕರು ನೀಡಿದ್ದಾರೆ. ಆದರೆ ಹಣ ಕೈಗೆ ಸಿಕ್ತಿದ್ದಂತೆ ಕಚೇರಿಗೆ ಬೀಗ ಜಡಿಯದೆ ಕಾಲ್ಕಿತ್ತಿದ್ದಾರೆ. ನಮಗೆ ಊರನವ್ರು ಪರಿಚಯ ಆದ್ರಿ, ಅಂದ 10 ಲಕ್ಷ ಲೋನ್ ಬರ್ತದ, 1 ಲಕ್ಷ ಕಟ್ಟದ್ರ ಅಂತ ಹೇಳಿದ್ರಿ. 3 ಕಂತ ಕಟ್ಕೊಂತಾರ್ರಿ. ನಿಮ್ಮಲ್ಲ 3 ತಿಂಗಳ ಒಳಗಡೆ 1 ಲಕ್ಷ ರೂಪಾಯಿ ಕಟ್ಕೊಂತಾರ್ರಿ. ನಾವು ಆಶೆಗೆ ಬಿದ್ದು 12,000 ರೂಪಾಯಿ ತಿಂಗಳ 12,000 ರೂಪಾಯಿ ಕಟ್ಕೊತ ಹೋಗ್ಬೇಕಂದ್ರಿ. 10 ವರ್ಷ ಕಟ್ಟಬೇಕಂದ್ರಿ. ಯಾಕಿರಲ್ದಕ್ಕ 2-3 ಸಂಘ ಮಾಡೋದು ಏನದ ಒಂದೇ ಆತ ಹೇಳಿ ನಾವು ಕಟ್ಟಿದೀವಿ ರೀ. ಈಗ ಬ್ಯಾಂಕೇ ಇಲ್ಲ, ಅದೇ ಇಲ್ಲ, ಇದೇ ಇಲ್ಲ ಅಂತ ಹೇಳ್ತಾನೆ ರೀ ಸದ್ದ. ಈಗ ಅಲ್ಲಿ ಹೋಗ್ಯದ, ನಾನು ತಿಂದಿಲ್ಲ, ನಮ್ಮ ಮನೆಗೆ ಏನು ತಿಂದಿಲ್ಲ, ನಾ ಬಳಸ್ಕೊಂಡಿಲ್ಲ, ಈಗ ಏನು ಮಾಡ್ಬೇಕಂದಿರಿ? ಕಂಪ್ಲೇಂಟ್ ಕೊಡ್ರಿ, ಕೇಸ್ ಕೊಡ್ರಿ. ಯಾವ ಪೊಲೀಸ್ ಏನು ಮಾಡ್ತಾನ, ಯಾವ ಮಾಡ್ತಾನ? ಈ ಪೊಲೀಸ್ ಠಾಣೆ ನನ್ನ ಕೈಯಾಗವ, ನಾವು ಏನೋ ಅದು ಗೊತ್ತಿಲ್ಲ. ನಾ ಏನು ತಿಂದಿಲ್ಲ, ನಮ್ಮ ಮನೆಗೆ ಬರ್ಲಕ್ಕೆ ಹೋಗ್ಬೇಡ್ರಿ, ನಮ್ಮ ಒಬ್ರು ಓದ್ತದ. ಈಗ ನಿಮ್ಮ ದುಡ್ಡು ನಾ ತಿಂದಿಲ್ಲ, ಬರ್ತಾವತ್ ನಾ ಹೇಳ್ತಾ ಏನು ಮಾಡಂಗಿದ್ದೀರಿ ಅದು ಕೇಳ್ತಾರ್ರಿ. ಅತ್ತ ಲೋನ್ ಹಣ ಇಲ್ಲ, ಇತ್ತ ಕಟ್ಟಿದ ಹಣವೂ ಇಲ್ಲದೆ ಕಂಗಾಲಾದ ಮಹಿಳೆಯರು ದೂರು ನೀಡಲು ವಿಜಯಪುರ ಎಸ್ಪಿ ಕಚೇರಿಗೆ ಮುಗಿಬಿದ್ದಿದ್ದಾರೆ. ವಿಷಯದ ಗಾಂಭೀರ್ಯತೆ ಅರಿತಿರುವ ಎಸ್ಪಿ ಲಕ್ಷ್ಮಣ ನಿಂಬರಗಿ ಸಂತ್ರಸ್ತರಿಂದ ಪ್ರತ್ಯೇಕ ದೂರುಗಳನ್ನು ದಾಖಲಿಸಿಕೊಳ್ಳಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸದ್ಯ ಪೊಲೀಸರು ವಂಚಕರಿಗಾಗಿ ಜಾಲ ಬೀಸಿದ್ದಾರೆ. ಅಷ್ಟು ಲೋನ್ ಕೊಡ್ತಾರೆ, ಇಷ್ಟು ಲೋನ್ ಕೊಡ್ತಾರೆ ಅಂತ ಗೊತ್ತು ಗುರಿ ಇಲ್ಲದವರ ಬಳಿ ಹಣ ಕಟ್ಟೋ ಮುನ್ನ ನೀವು ಒಮ್ಮೆ ಯೋಚನೆ ಮಾಡಿ. ಗುರುರಾಜ್, ನ್ಯೂಸ್ 18 ವಿಜಯಪುರ.